ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಿಗ್ ಬಾಸ್ ಬಗ್ಗೆ ಒಂದು ಪ್ರೋಮೋ ಬಂದಿದೆ, ಅದೇ ನಾಮಿನೇಷನ್ ತೂಗುಗತ್ತಿ. ಮೊದಲನೇ ವಾರದ ನಾಮಿನೇಷನಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ. ನಿನ್ನೆ ನಡೆದ ಟಾಸ್ಕಲ್ಲಿ ಧನು ಮಾಡಿರೋ ಮಿಸ್ಟೇಕಿಂದ ಆಲ್ಮೋಸ್ಟ್ ಎಲ್ಲರೂ ಧನುನೇ ಮಾಡ್ತಾರೆ, ಹಾಗೆ ಕಾಕ್ರೋಚ್ ಸುದಿನೂ ಮಾಡ್ತಾರೆ. ಸೊ ಇದನ್ನು ಧನು ಅವರು ಎಕ್ಸೆಪ್ಟ್ ಮಾಡಲ್ಲ. ಸೊ ಎಲ್ಲರೂ ಮಾಡಿರ್ತಾರೆ ತಪ್ಪನ್ನು, ಹಳ್ಳಕ್ಕೆ ಮಾತ್ರ ನಾನೊಬ್ಬನನ್ನೇ ತಳ್ತಾರೆ ಅಂತ. ಇದಕ್ಕೆ ಚಂದ್ರಪ್ರಭ ವಾಯ್ಸ್ ಮಾಡ್ತಾರೆ, ಇವರೊಬ್ಬರೇ ಹೀರೋ, ನಾವೆಲ್ಲ ಇಲ್ಲಿ ಏನು ಅಂತ ಹೇಳಿ. ಅದಕ್ಕೆ ಧನು ಅವರು ಅವ್ರ ಮೇಲೆ ಗಲಾಟೆಗೆ ಹೋಗ್ತಾರೆ. ಸೊ ನಾನು ಆ ಥರ ಹೇಳಿಲ್ಲ, ಸೊ ಎಲ್ಲರೂ ತಪ್ಪು ಮಾಡಿದ್ದೀರಾ, ನಾನೊಬ್ಬಳೇ ಏನು ತಪ್ಪು ಮಾಡಿಲ್ಲ, ನನ್ನನ್ನೇ ಇದೇ ವಿಷಯಕ್ಕೆ ನಾಮಿನೇಷನ್ ಮಾಡೋದು ತಪ್ಪು, ಬೇರೆ ಏನಾದ್ರು ರೀಸನ್ ಹೇಳ್ಬೋದು ಅಂತ ಜೋರಾಗಿ ಗಲಾಟೆ ಆಗುತ್ತೆ. ಚಂದ್ರಪ್ರಭ ಅವರು ಇಲ್ಲಿ ಜೋರಾಗಿ ಗಲಾಟೆ ಮಾಡ್ತಾರೆ. ಆ್ಯಕ್ಚುಲಿ ಈಗ ಎಲ್ಲರಿಗೂ ಆಟ ಅಂದರೆ ಏನು ಅಂತ ಹೇಳಿ ಗೊತ್ತಾಗ್ತಿದೆ. ಈಗೆಲ್ಲರೂ ಬ್ಲಾಸ್ಟ್ ಆಗ್ತಾ ಇದ್ದಾರೆ ಸಣ್ಣ ಸಣ್ಣ ವಿಚಾರಕ್ಕೂ ಅಂತಲೇ ಹೇಳ್ಬೋದು. ಹಾಗೆ ಮಲ್ಲಮ್ಮನವರು ಯಾರು ನಾಮಿನೇಟ್ ಮಾಡ್ತೀರಂದರೆ ಗಿಲ್ಲಿ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಗಿಲ್ಲಿ ತುಂಬ ಸ್ಮೈಲ್ ಮಾಡ್ತಾರೆ, ಅವರು ಹಾಗೆ ತೊಗೊಳ್ತಾರೆ, ಆ ವ್ಯಕ್ತಿಗೇನು ಗೊತ್ತಿಲ್ಲ ಅಂಥೇಳಿ. ಒಳಗಡೆ ಬಂದ ಮೇಲೆ ಸೊ ನೀವು ನಾನು ನಾಮಿನೇಟ್ ಮಾಡಿದೆಯಲ್ಲಮ್ಮ, ನಾನು ಹೊರಗಡೆ ಹೋಗ್ಬಿಡ್ತೀನಿ ಅಂತ. ಮಲ್ಲಮ್ಮಂಗೆ ಆ ವಿಷಯ ಏನು ಗೊತ್ತಿರಲ್ಲ, ನೀನು ಹೊರಗಡೆ ಹೋಗ್ತೀಯ, ಅವನು ಸುಮ್ಮನೆ ಅತ್ತಾಗ ಡ್ರಾಮಾ ಎಲ್ಲ ಮಾಡ್ತಾರೆ ಗಿಲ್ಲಿಯವರು. ನೀನು ನಾಮಿನೇಟ್ ಮಾಡಿದಕ್ಕೆ ನಾನು ಹೊರಗಡೆ ಹೋಗ್ತೀನಿ. ನಾಮಿನೇಟ್ ಅಂದರೆ ಏನು ಗೊತ್ತಾ, ಮನೆಯಿಂದ ಯಾರನ್ನು ಕಳಿಸ್ಬೇಕು ಅಂತ ಹೇಳಬೇಕು ಅಂತೇಳಿ. ಅದಕ್ಕೆ ಮಲ್ಲಮ್ಮನವರಿಗೆ ಒಂಥರ ತುಂಬ ಬೇಜಾರಾಗುತ್ತೆ. ಸಮಾಧಾನ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ, ನಂಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಇವತ್ತಿನ ಬಿಗ್ ಬಾಸ್ನ 4 ಗಂಟೆ ಪ್ರೊಮೋ ಈ ಥರ ಇತ್ತು. ಸೊ ಹೋಪ್ಫುಲಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ.